ಹಿಂಗೆ ಫುಲ್ಲು ಏನೋ ಒಂಥರ ಡಿಪ್ರೆಷನ್. ಎಲ್ಲ ಚೆನ್ನಾಗಿದ್ರು ನನಗೇನೋ ಒಂದು ಕಾಣದೇ ಇರೋ ದುಃಖ ಕಾಣೋದು. ಅದಕ್ಕೆ ಹಿಂಗೆ ಒಂದ್ ರೀತಿ ಪತ್ರಿ ಸಾರ್ದು ಮನೇಲಿ ಲೋಕಲ್ ಚಾನೆಲ್ ಅಲ್ಲಿ ಬರೋದು. ಡೈಲಿ ಬೆಳಿಗ್ಗೆ ನಾನು ಮಲಗಿದಾಗೆಲ್ಲ ನಮ್ಮ ಅಮ್ಮವ್ರು ಇಡ್ತಾ ಇದ್ರು ಲೋಕಲ್ ಚಾನೆಲ್ ಅಲ್ಲಿ. ಸಾರ್ ಹೇಳೋ ಮಾತು ಒಂದೊಂದು ಮಾತು ಕೇಳಿರೋದು ಅವತ್ತು ನನಗೆ ನನ್ನ ಲೈಫಲ್ಲಿ ಅದೇ ರೀತಿ ನಡೆಯೋದು. ಓ ಸಾರ್ ಹೇಳಿದ್ದು ಹಿಂಗಾಯ್ತಲ್ಲ ಅಂತೇಳಿ. ಅದು ಆಮೇಲೆ ಯಾವತ್ತು ಧ್ಯಾನಕ್ಕೆ ಅಂತ ಹೋಗಿದ್ದಿಲ್ಲ. ಒಂದ್ 6 ತಿಂಗಳಾದ್ಮೇಲೆ ಏನೋ ಒಂಥರ ಫುಲ್ ಡಿಪ್ರೆಷನ್ ಕಾಣೋದಕ್ಕೆ ನೋಡೋಣ ಅಂತ ಹಿಂಗೆ ವಾಡ್ಲಾ ಸ್ಕೂಲ್ ಹತ್ರ ಬಂದು ಕುಂತಾಗ ಎದ್ರಿಗೆ ಪಿರಮಿಡ್ ಕಾಣಿಸಿತ್ತು. ಪಿರಮಿಡ್ ಕಾಣಿಸಿದ್ರೆ ಹೋಗಿ ಸೀದಾ ಪಿರಮಿಡ್ ಅಲ್ಲಿ ಕೂತ್ಕೊಂಡೆ. ಧ್ಯಾನ ಅಂದ್ರೆ ಏನ್ ಸರ್ ಅಂತ ಪಂಪಾರೆಡ್ಡಿ ಸರ್ ಕೆಳಗಡೆ ಇದ್ರು. ಧ್ಯಾನ ಅಂದ್ರೆ ಏನಿಲ್ಲಪ್ಪ, ಸಹಜವಾದ ಉಸಿರನ್ನ ಗಮನಿಸೋದು, ಕಣ್ಣು ಮುಚ್ಕೊಳ್ಳೋದು, ನಿನ್ 2 ಕೈಗಳು ಜೋಡಿಸಿ ಸಹಜವಾದ ಉಸಿರನ್ನ ಗಮನಿಸೋದು ಅಂತ ಹೇಳಿದ್ರು. ಸರಿ ಅಂತ ಹೋಗಿ ಫಸ್ಟ್ ದಿನಾನೇ ಹೋಗಿ ಧ್ಯಾನಕ್ಕ ಮೇಲೆ ಕುಂತಿದ್ದೀನಿ. ಒಂದು 2 ತಾಸು ಕುಂತು ಒಂದು 2 ನಿಮಿಷ ಆದಂಗ ಆಗೈತೆ ನನಗೆ. ಎಲ್ಲೋ ಒಂದು ಕಡೆ ತೆಲಾರ್ದಂಗ. ಅಲ್ಲಿವರೆಗೂ ನನಗೆ ಧ್ಯಾನದ್ದು ಏನು ಅನ್ನೋದು ಗೊತ್ತಿದ್ದಿಲ್ಲ. ಇದ್ರಲ್ಲಿ ಏನೋ ಐತೆ ಧ್ಯಾನದಲ್ಲಿ, ಇದ್ರಲ್ಲಿ ಏನೋ ಒಂದು ಶಕ್ತಿ ಐತೆ, ಇದನ್ನ ತಿಳ್ಕೋಬೇಕು ಅಂತೇಳಿ ಅಲ್ಲಿಂದ ನನ್ನ ಸಾಧನೆ ಸ್ಟಾರ್ಟ್ ಆಯ್ತು. ಧ್ಯಾನ ಮಾಡ್ತಾ ಮಾಡ್ತಾ ಡೈಲಿ ಮನೇಲಿ 11ರಿಂದ 1 ಗಂಟೆವರೆಗೆ ಆ ಥರ ಮಾಡ್ತಾ ಇದ್ದೆ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಪಪಾಯಲ್ ಪಿರಮಿಡ್ಗೆ ಹೋಗ್ತಾ ಇದ್ದೆ. 5ರಿಂದ 8 ಗಂಟೆವರೆಗೆ ಮಾಡ್ತಾ ಇದ್ದೆ. ಹಿಂಗೆ ಧ್ಯಾನ ಮಾಡ್ತಾ ಮಾಡ್ತಾ ನನಗೆ ಲಾಸ್ಟ್ ಒಂದು ಪ್ರೀವಿಯಸ್ ಜನ್ಮದಲ್ಲಿ 3rd ಐ ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಯ್ತು. ಧ್ಯಾನದಲ್ಲಿ ನನಗೆ ಏನೊಂದು ಪ್ರಶ್ನೆ ಹಾಕೊಂಡ್ರು ನನಗೆ ಇಮಿಡಿಯೇಟ್ ಆಗಿ ಕಾಣೋದಕ್ಕೆ ಶುರುವಾಯಿತು. ಕೆಲವೆಲ್ಲ ಮುಂಚಿತವಾಗಿ ನಡೆಯೋದೆಲ್ಲ ಗೊತ್ತಾಗಕ್ಕೆ ಶುರುವಾಯಿತು. ಹಿಂಗೆ ಇದನ್ನ ಮಾಡಿದಾಗ ಹನುಮಂತರಾವ್ ಅಣ್ಣವ್ರು ಒಂದ್ಸಲ ಹೊಸಪೇಟೆಗೆ ಕರ್ಕೊಂಡು ಹೋದ್ರು. ಫಸ್ಟ್ ಟೈಮ್ ನಾನು ಪತ್ರಿ ಸಾರ್ನ ಹತ್ತಿರದಿಂದ ಸಾರ್ನ ನೋಡಿದ್ದು ಹೊಸಪೇಟೆಯಲ್ಲಿ ನೋಡಿದಾಗ ಅವಾಗ ಸಾರ್ನ ಭೇಟಿ ಭಾಳ ಸಂತೋಷ ಆಯಿತು. ಸಾರ್ನ ಭೇಟಿಯಾಗಿ ಅವತ್ತೆಲ್ಲ ನನ್ನ ಧ್ಯಾನ ಅನುಭವಗಳು ಎಲ್ಲ ಹಂಚ್ಕೊಂಡೆ ಸಾರ್ ಜೊತೆ. ಇನ್ನೊಂದ್ಸಲ ಅದೇ ರೀತಿ ಹೊಸಪೇಟೆಯಲ್ಲಿ ನಮ್ಮ ಇವರು ಬಾಲ್ದೋಟದವ್ರು ಮೇಡಮ್ ಅಂಜು ಮೇಡಮ್ ಅಂತ ಅವರು ಸಂಗೀತ ಧ್ಯಾನ ಯಜ್ಞ ಅಂತ ಕಂಡಕ್ಟ್ ಮಾಡಿದ್ರು. ಆ ಸಂಗೀತ ಧ್ಯಾನ ಯಜ್ಞ ಮಾಡಿದಾಗ ಸ್ಟೇಜ್ ಮೇಲೆ 3 ಚೇರ್ ಇದು ಹಾಕಿದ್ರು. ನನಗೆ ಹಿಂದಿನ ದಿನ ಧ್ಯಾನದಾಗೆ ಗೊತ್ತಾಗಿತ್ತು ನಾಳೆದ ಕ್ಲಾಸ್ ನನಗೆ ಮಾಡಬೇಕು ಅಂತ. ಜೊತೆಗೆ ಹೋಗಿದ್ದೆ, ನಮ್ಮ ಸ್ನೇಹಿತರ ಜೊತೆಗೆಲ್ಲ ಸುಮ್ಮನೆ ಇದ್ದೆ. ಸಾರ್ ಕೈಯಲ್ಲಿ ಬಂದು ಮೈಕ್ ಕೊಟ್ರು, ಪತ್ರಿ ಸಾರ್ ಕೈಯಲ್ಲಿ. ಆಮೇಲೆ ನಮ್ಮ ಫ್ರೆಂಡ್ ಕೃಷ್ಣ ಅಂತ ಇದ್ದಾರೆ, ಅವರಿಗೆಲ್ಲ ಹೇಳ್ದೆ ಸಾರಿ ಕರಿತಾರ ಅಂತ. ಆಯ್ತಪ್ಪ, ಸಾರ್ ಮೈಕ್ ಕೊಡ್ತಿದ್ದಂಗೆ 2 ಸಲ ಹೊಡೆದು ಕರೆದ್ರು, ಬಾ ರಾಗ ಅಂತೇಳಿ. ಸೀದಾ ಹೋಗಿ ಕುಂತ್ರೆ ಅಲ್ಲಿ ಒಂದು ಅರ್ಧ ಗಂಟೆ ಕ್ಲಾಸ್ ಮಾಡಿ ಆಮೇಲೆ ಇನ್ನೊಂದು 3/4 ಗಂಟೆ ಸಂಗೀತ ಧ್ಯಾನದ ಇದನ್ನ ಮಾಡಿ ನನಗೆ ಇದರಲ್ಲಿ ಧ್ಯಾನದಲ್ಲಿ ಬಂದಿರತಕ್ಕಂಥ ಕೆಲವೊಂದು ಮೆಸೇಜ್ಗಳನ್ನ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪರಮಾತ್ಮನಿಗೆ ಪ್ರಿಯವಾದ ಪತ್ರಿ ಬಿಲ್ವ ಪತ್ರಿ. ಪ್ರತಿ ಆತ್ಮವು ಪರಮಾತ್ಮವೆಂದ ಪರಮಾತ್ಮ ನಮ್ಮ ಬ್ರಹ್ಮರ್ಷಿ ಸುಭಾಷ್ ಪತ್ರಿ. ಸತ್ಯ ಮಾರ್ಗವ ತೋರಿಸಿದರು, ನಿತ್ಯ ಇರುವ ಆತ್ಮವೇ ಸತ್ಯವೆಂದು ಬೋಧಿಸಿದರು. ಪುಣ್ಯವಂತರು ನಾವೇ ಧನ್ಯವಂತರು, ಪಡೆದಿರೋದಕ್ಕೆ ಗುರು ಪತ್ರಿಜಿ ಅಂತವರು. ಎಷ್ಟೋ ಜನ್ಮದ ಒಂದು ಪುಣ್ಯ ಇದ್ರೆ ನಾವು ಈಸಿಯಾಗಿ ಸಿಗೋದಿಲ್ಲ. ನಾವೇನ್ ಅನ್ಕೊಂತಿದೀವಿ, ಈಗೆಲ್ಲ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಧ್ಯಾಸ, ನಾವು ಒಂದು ಶ್ವಾಸದ ಮೇಲೆ ಧ್ಯಾಸ ಇಡ್ತಿದ್ದಂಗೆ ನಮಗೆಲ್ಲ ಇದು ಸಿಕ್ಬಿಡುತ್ತೆ ಅಂತ. ಬುದ್ಧ ಭಗವಾನಿಗೆ ಮಹಾರಾಜ ಆಗಿದ್ದು ತನ್ನ ರಾಜ ವೈಭೋಗ ಎಲ್ಲ ಬಿಟ್ಟು 5 ವರ್ಷ ಕಾಡು ಇರಬರ ಧ್ಯಾನ ಪದ್ಧತಿಗಳನ್ನೆಲ್ಲ ಮಾಡಿದ ಮೇಲೆ ಈ ಆನಪಾನ ಸ್ಥಿತಿ ಸಿಕ್ಕೈತೆ. ಹೊಟ್ಟೆ ಬೆನ್ನು 2 ಒಂದಾಗಷ್ಟು ಮಟ್ಟಿಗೆ ಉಪವಾಸ ಎಲ್ಲಾ ಧ್ಯಾನ ಪದ್ಧತಿಗಳು ಮಾಡಿ ಕೊನೆಗೆ ಈ ನಮ್ಮ ಆನಪಾನ ಸತಿ ಧ್ಯಾನ ಪದ್ಧತಿ ಅವರಿಗೆ ಸಿಕ್ಕೈತಂದ್ರೆ ಇನ್ನು ನಮಗೆಲ್ಲ ಅಷ್ಟು ಸುಲಭವಾಗಿ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಇದ್ರ ಹಿಂದೆ ಎಷ್ಟೋ ಜನ್ಮಗಳಿಂದ ಎಷ್ಟೋ ದುಃಖ ಪಟ್ಟು, ಎಷ್ಟೋ ನೋವು ನರಳ್ತಾ ನೋವಿಂದ ಇದನ್ ಮಾಡ್ತಾ ಆ ಎಲ್ಲ ಇದನ್ ಬಿಟ್ಟು ಈಗ ನಾವು ಮತ್ತೆ ತಪ್ಪು ಮಾಡಬಾರ್ದು, ನಾವು ಕರೆಕ್ಟ್ ಸರಿ ದಾರಿಲಿರ್ಬೇಕು, ನಾವು ತಿಳಿಲಾರ್ದೇನೋ ಯಾವತ್ತಿಗೂ ಯಾವುದೇ ರೀತಿ ತಪ್ಪು ಆಗಬಾರ್ದು, ನಮ್ಮಿಂದ ಯಾವೊಂದು ಜೀವಿಗೂ ಹಾನಿ ಆಗಬಾರ್ದು ಅಂದ್ರೆ ಅದು ಒಂದೇ ಒಂದು ಏಕೈಕ ಮಾರ್ಗ ನಮ್ಮ ಆನಾಪಾನ ಸತಿ ಮಾರ್ಗ. ಈ ಧ್ಯಾನ ನಮಗೆ ಯಾವತ್ತೂ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಎಷ್ಟೋ ಜನಗಳಿಂದ ಪರಿತಪಿಸಿರೋದಕ್ಕೆ ಈ ಧ್ಯಾನ ಸಿಕ್ಕೈತೆ. ದಿನ ಮಿನಿಮಮ್ ಯಾರ ವಯಸ್ಸು ಎಷ್ಟೈತೋ ಅಷ್ಟು ನಿಮಿಷ ಮಾಡೋದ್ರಿಂದ ನಮಗೆ ಸಾರ್ ಹೇಳ್ದಂಗೆ, ಪತ್ರಿ ಸಾರ್ ಹೇಳ್ದಂಗೆ, ನಮ್ಮಲ್ಲಿರೋ ಗೊತ್ತಿಲ್ಲದೆ ಇರೋ ಕೆಟ್ಟದು ಎಲ್ಲ ನಮ್ಮಿಂದ ದೂರ ಆಗುತ್ತೆ. ನಮ್ಮಲ್ಲಿ ಏನೇನು ನಮಗೆ ಒಳ್ಳೇದಾಗೋದಿತ್ತೋ, ಎಷ್ಟು ಜನ್ಮಗಳಿಂದ ನಮ್ಮ ಏನೇನು ಕರ್ಮಗಳಿದ್ವು ಅವೆಲ್ಲ ಕಳೀತಾ ಹೋಗ್ತವೆ. ಒಬ್ರಿಗೆ ನಾವು ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಧ್ಯಾಸ ಅಂತ ತಿಳಿಸಿದೀವಿ ಅಂದ್ರೆ ಒಂದು ಜನ್ಮದ ಕೆಟ್ಟ ಕರ್ಮ ಕಳ್ಕೊಂಡಂಗೆ ಅಂತ ಸಾರ್ ಹೇಳ್ತಾ ಇದ್ರು. ಹಂಗಾಗಿ ನಮ್ಮ PSSM ಮೂಮೆಂಟ್ ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವು ಏನ್ ತಿಳ್ಕೊಂಡಿರ್ತೀವಿ,
ನಮಗೆ ಧ್ಯಾನದಲ್ಲಿ ನಮಗೆ ಏನೋ ಒಂದು ಅನುಭವ ಆಗಿರುತ್ತೆ ಅದನ್ನ ಸಾಧ್ಯವಾದಷ್ಟು ನಮ್ಮ ಬಂಧು ಮಿತ್ರದಾಗಾಯ್ತು, ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಏನಿಲ್ಲ, ಜಸ್ಟ್ ಕುತ್ಗಳಪ್ಪ, ಏನೋ ಒಂದು ದುಃಖ ಐತೆ, ಏನೋ ಒಂದು ಇದು ಐತೆ, ಅವ್ರು ನರಳ್ತಾ ಇದಾರೆ, ಯಾವ್ದೋ ಆರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದಾರೆ ಅಂದ್ರೆ ಕುತ್ಗಳಪ್ಪ, ಒಂದ್ 5 ನಿಮಿಷ ನೋಡು, ಕಣ್ಮುಚ್ಗ, ಒಂದ್ ಒಳ್ಳೆ ಫ್ಲೂಟ್ ಮ್ಯೂಸಿಕ್ ಹಾಕಿ ಧ್ಯಾನ ಮಾಡು 5 ನಿಮಿಷ. ನಾವು ಮಾಡ್ಸೋವರಿಗೆ ಅಲ್ಲಿವರೆಗೆ ನಮ್ ಧರ್ಮ, ನೆಕ್ಸ್ಟ್ ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಅವ್ರ ಕರ್ಮ. ನಾವು ಹೇಳೋವರಿಗೆ ನಮ್ ಧರ್ಮ, ಅಷ್ಟು ಹೇಳ್ಬಿಟ್ಟಿವಿ ಅಂದ್ರೆ ನಮ್ದು ಒಂದ್ ಜನ್ಮದ ಕೆಟ್ಟ ಕರ್ಮನೇ ಕಳ್ಕೊಂಡಂಗೆ. ಹಿಂಗೆ ನಾನು ಒಂದ್ಸಲ ಒಂದು ಕ್ವಶನ್ ಬಂತು ನನಗೆ, ದೇವ್ರ ಅಂದ್ರೆ ಎಲ್ಲಿ? ದೇವ್ರು ಏನು ಒಂದು ವಿಗ್ರಹದಾಗೆ ಇದಾರ, ಇಲ್ಲ ದೇವಸ್ಥಾನದಲ್ಲೇ ಇದಾರ, ಇಲ್ಲ ನಮ್ಮ ಒಳಗೆ ದೇವ್ರ ಇದಾರ, ಇಲ್ಲ ನಾವು ನೋಡೋ ಪ್ರತಿಯೊಬ್ರು ದೇವ್ರ ಅಂತ ಕೇಳಿದಾಗ ನನ್ನ ಒಳಗೆ ನಾನು ಆ ಪ್ರಶ್ನೆ ಹಾಕೊಂಡಾಗ ನನಗೆ ಸಿಕ್ಕಂತ ಉತ್ತರ, ಜೀವ ಇರೋದ ಕಲ್ಲಿಗೆ ಪೂಜಿಸೋ ಅರ್ಥವೇನು? ಜೀವ ಇರುವ ದೇಹವ ದ್ವೇಷಿಸೋ ಕಾರಣವೇನು? ಅರ್ಥವಿಲ್ಲದೆ ವ್ಯರ್ಥ ಮಾತುಗಳಾಡುವೆವು, ಅರ್ಥಗರ್ಭಿತವಾಗಿರುವ ಅರ್ಥವ ತಿಳಿಯದೆ ಇಷ್ಟಾರ್ಥ ಸಲ್ಲಿಸುವೆವು. ಮರೆತ ಸತ್ಯ ಅರಿತ ಜ್ಞಾನ ಉಪಯೋಗಿಸು, ಅರ್ಥ ವ್ಯರ್ಥರ ನಡುವಿರುವ ವ್ಯತ್ಯಾಸ ತಿಳಿದರೆ ನೀ ಮಾಡುವೆ ಏನಾದ್ರೂ ಇತ್ಯರ್ಥ. ಅರ್ಥ ಯಾವುದು ವ್ಯರ್ಥ ಯಾವುದು ಅಂತ ನಾವು ಅದ್ರ ವ್ಯತ್ಯಾಸ ತಿಳಿದಾಗೆ, ಅಂದ್ರೆ ಜೀವ ಇರದ ಕಲ್ಲನ್ನ ಪೂಜಿಸೋ ಅರ್ಥ ಏನು? ಜೀವ ಇರುವ ದೇಹನ ನಾವು ಹೋಗಿ ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ಪೂಜೆ ಮಾಡ್ಬಿಡ್ತೀವಿ. ಜೀವ ಇರುವ ದೇಹವ ದ್ವೇಷಿಸೋ ಕಾರಣ ಏನು? ನಮ್ಮ ಅಕ್ಕ ಪಕ್ಕದಲ್ಲಿ ಆ ಪಕ್ಕದ ಮನೆಯವರು ಇರ್ಬೋದು, ಎದುರುಗಡೆ ಮನೆ ಇರ್ಬೋದು, ಇಲ್ಲ ನಮ್ಮ ಬಂಧು ಬಳಗದಾಗೆ ಆಯ್ತು, ನಾವು ದ್ವೇಷಿಸ್ತಿರ್ತೀವಿ. ದೇವರಿಗೇನು ಹೋಗಿ ನಾವು ಪೂಜೆ ಮಾಡಿ ನನ್ನ ಚೆನ್ನಾಗಿಡಪ್ಪ, ನನಗೆ ಆರೋಗ್ಯವಾಗಿಡಪ್ಪ, ನನಗೆ ಎಲ್ಲ ಬೇಷು ಸಿರಿ ಸಂಪತ್ತು ಕೊಡಪ್ಪ ಅಂತ ಕೇಳ್ಕೊಂತೀವಿ. ನಮ್ಮ ಅಕ್ಕಪಕ್ಕದಾಗಿರೋರು, ನಮ್ಮ ಎದುರುಗಡೆ ಇರೋರು, ಬಂಧು ಮಿತ್ರರಿಗೆ ಯಾವ್ದೋ ಒಂದು ಸಮಸ್ಯೆಯಿಂದ ನರಳುತ್ತಿದ್ರೆ ಅವ್ನ ಇನ್ನ ನರಳಿ, ಅವನ್ ಮಾತ್ರ ಬೇಷ ಆಗಬಾರ್ದು. ದೇವಸ್ಥಾನದಾಗ ಹೋಗಿ ನಾವು ಗಂಟೆಗಟ್ಲೆ ಪೂಜೆ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಆದ್ರೂ ಬರ್ತೀವಿ, ನಮ್ಮ ಅಕ್ಕಪಕ್ಕದಾಗಿರೋರು ಮಾತ್ರ ನರಳ್ತಾನೆ ಇರ್ಬೇಕು ಅಂತ. ಜೀವ ಇರುವ ದೇಹವ ದ್ವೇಷಿಸೋ ಕಾರಣವೇನು? ಅರ್ಥವಿಲ್ಲದೆ ವ್ಯರ್ಥ ಆಡುವವರು, ಅರ್ಥಗರ್ಭಿತವಾಗಿರುವ ಅರ್ಥವ ತಿಳಿಯದೆ ಇಷ್ಟಾರ್ಥ ಸಲ್ಲಿಸುವರು. ಮರೆತ ಸತ್ಯ ಅರಿತ ಜ್ಞಾನ ಉಪಯೋಗಿಸು, ಅರ್ಥ ವ್ಯರ್ಥರ ನಡುವಿರುವ ಸತ್ಯ ತಿಳಿದರೆ ನೀ ಮಾಡುವೆ ಏನಾದ್ರೂ ಇತ್ಯರ್ಥ. ಇದ್ರ ಹಿಂದೆ ಜನ್ಮದಾಗೂ ನಾವು ಎಷ್ಟೋ ಸಲ ಸತ್ಯ ತಿಳ್ಕೊಂಡಿದೀವಿ, ಆದ್ರೆ ಈಗ ನಾವು ಹುಟ್ಟದಾಗ ಏನ್ ಮಾಡ್ತೀವಿ, ಈ ಜನ್ಮದಲ್ಲಿ ನಾವು ಆ ಸತ್ಯ ಮರ್ತ್ಬಿಟ್ಟಿರ್ತೀವಿ. ಮರೆತ ಸತ್ಯ ಅರಿತ ಜ್ಞಾನ, ಅವು ಎರಡು ಮರ್ತಿರೋ ಸತ್ಯ ಮತ್ತೆ ಜ್ಞಾನ ಅರ್ಥಕೋಬೇಕಂದ್ರೆ ಅದಕ್ಕಿರೋ ಏಕೈಕ ಮಾರ್ಗ ನಮ್ಮ ಆನಾಪಾನ ಸತಿ ಧ್ಯಾನ ಮಾಡುತ್ತಿದ್ದಂಗೆ ನಮ್ಗೆ ಯಾವಾಗ ಉಸಿರು, ಯಾವಾಗ ನಮ್ಮ ಮೈಂಡ್ ಫ್ರೀ ಆಗಿರುತ್ತೋ, ಖಾಲಿ ಗ್ಲಾಸ್ದಾಗೆ ಏನಾದ್ರೂ ಒಂದು ಹಾಕ್ಬೋದು. ತುಂಬಿರೋ ಗ್ಲಾಸ್ 24 ಗಂಟೆ ಯಾವ್ಯಾವ ಕೆಲ್ಸಕ್ಕೆ ಬರ್ದಿರೋ ಯೋಚನೆ ಮಾಡ್ಕಂತ ಕುತ್ಕೊಂಡಾಗ ನಮಗೆ ಹೊಸ ಆಲೋಚನೆನೂ ಬರಲ್ಲ, ಹೊಸ ಏನ್ ಮಾಡೋದಕ್ಕೂ ಇದು ಬರೋದಿಲ್ಲ. ನಾವೇನಾದ್ರೂ ಒಂದು ಸಮಸ್ಯೆದಲ್ಲಿ ಸಿಕ್ಕೊಂಡಿದ್ರೆ ಆ ಸಮಸ್ಯೆದಾಗೆ ಸಿಕ್ಕೊಂಡು ಅದೇ ಒಂದು ದೊಡ್ಡ ಸುಳಿಯಾಗಿ ನಮ್ಮನ್ನ ಕಾಡಿ ನಮ್ಮನ್ನ ನುಂಗಾಕ್ಬಿಡುತ್ತೆ. ಹಂಗಾಗಿ ನಾವು ದಿನ ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ಧ್ಯಾನ ಮಾಡೋದ್ರಿಂದ ನಮ್ಮ ಎಲ್ಲಾ ಸಮಸ್ಯೆಗಳು ನಮ್ಮನ್ನ ನಾವೇ ಬಗೆಹರಿಸ್ಕೊಳ್ತೀವಿ, ಪ್ಲಸ್ ನಮ್ಮ ಸುತ್ತಮುತ್ತ ಇರೋರಿಗೂ ಒಂದು ನಾವು ಮಾರ್ಗದರ್ಶನ ಆಗ್ತೀವಿ ಅಂತ ಹೇಳಿ ನನಗೆ ಮಾತಾಡೋದು ಕೊಟ್ಟಿರ್ತಕ್ಕಂಥ ಈ 2 ಮಾತಿಗೆ ಎಲ್ರಿಗೂ ಧನ್ಯವಾದ. ಹನುಮಂತರಾವ್ ಅವರಿಗೆ ಹಾಗೂ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದ. ಪತ್ರಿ ಸಾರಿಗೆ ಅನಂತ ಕೋಟಿ ಧನ್ಯವಾದ.